ಸೆಕೆಂಡ್ ಪಿ ಯು ಸಿ ಸೈನ್ಸ್ ನಂತರ ಯಾವ ಕೋರ್ಸ್ ಓದಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ರೀತಿಯಾದಂಥ ಕನ್ಫ್ಯೂಷನ್ ಇದೆ. ಕೆಲವರಿಗೆ ಫೋಕಸ್ಡ್ ಆಗಿ ಈ ಕೋರ್ಸ್ಗಳನ್ನೇ ಓದಬೇಕು, ಅಂದರೆ ಈ ಜಾಬನ್ನೇ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಪೇರೆಂಟ್ಸ್ ನಮ್ಮ ಮಕ್ಕಳು ಇಂಥ ಏನು ಜಾಬ್ಗಳನ್ನೇ ಮಾಡಬೇಕು, ಇಂಥ ಕೋರ್ಸನ್ನೇ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಭಾಳಷ್ಟು ತಮ್ಮ ಆಶೆಯನ್ನು ವ್ಯಕ್ತಪಡಿಸ್ತಿರ್ತಾರೆ. ಆದರೆ ಪಿ ಯು ಸಿ ಸೈನ್ಸ್ ನಂತರ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಮೆಡಿಕಲ್ ಮಾಡೋಕ್ಕಾಗೋದಿಲ್ಲ, ಅಥವಾ ಎಲ್ಲರೂ ಏರೋನಾಟಿಕಲ್ ಅಥವಾ ನಿಮಗೆ ನ್ಯಾವಿ ರೀತಿಯ ಸಂಬಂಧಿಸಿದಂಥ ಕೋರ್ಸ್ಗಳನ್ನು ಮಾಡಲಿಕ್ಕಾಗೋದಿಲ್ಲ. ಭಾಳಷ್ಟು ಜನ, ಯಾಕಂದರೆ ನಮ್ಮ ಭಾರತ ನಿಮಗೆ 70% ಕೃಷಿ ಆಧಾರಿತವಾದಂಥ ದೇಶ ಆಗಿದೆ. ಕೃಷಿ ಇಲ್ಲದೆ ನಿಜವಾಗ್ಲೂ ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಕೃಷಿ ಮಾಡಿದ್ರೆ ಅಥವಾ ಕೃಷಿ ಸಂಬಂಧಿಸಿದಂಥ ಕೋರ್ಸ್ಗಳನ್ನು ಮಾಡಿದರೆ ನಮಗೆ ಜಾಬ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೇಳೋರ ಸಂಖ್ಯೆ ಈಗಲೂ ಕೂಡ ಹೆಚ್ಚಾಗಿದೆ. ಹಾಗಿಲ್ಲ, ಪರಿಸ್ಥಿತಿ ತುಂಬಾ ಬದಲಾಗಿದೆ. ನಿಮಗೆ ಕೃಷಿ ಸಂಬಂಧಿಸಿದಂಥ ಅಂದರೆ ಅಗ್ರಿಕಲ್ಚರ್ ಸಂಬಂಧಿಸಿದಂಥ ಕೋರ್ಸಿಗೆ ಈಗ ಫುಲ್ ಡಿಮ್ಯಾಂಡ್ ಇದೆ. ಪಿ ಯು ಸಿ ಸೈನ್ಸ್ ಯಾರಿಗೆ ಇಂಜಿನಿಯರಿಂಗ್ ಹೇಗಾಗುತ್ತೆ ಅಂದರೆ, ಮೊದಲ ಪ್ರಯಾರಿಟಿ ರೀತಿಯಾಗಿ ಮೆಡಿಕಲ್ಗೆ ಟ್ರೈ ಮಾಡ್ತಾರೆ, MBBS ಸಿಗ್ತದ ಅಂತ, ಇಲ್ಲದೆ ಅಂದರೆ ಡೆಂಟಲ್ ಟ್ರೈ ಮಾಡ್ತಾರೆ. ಅದಾದಮೇಲೆ ನಿಮಗೆ ಮೆಡಿಕಲಲ್ಲೇ ಇರುವಂಥ ಬೇರೆ ಬೇರೆ ಕೋರ್ಸ್ಗಳಿಗೆ ಟ್ರೈ ಮಾಡ್ತಾರೆ. ಯಾರು ಅವಾಗ ಸಿಗದೇ ಇದ್ದರೆ ಇಂಜಿನಿಯರಿಂಗ್ ಟ್ರೈ ಮಾಡ್ತಾರೆ. ಸೊ ಇಂಜಿನಿಯರ್ ಸಿಗದೇ ಇದ್ದರೆ ಆವಾಗ 3ನೇ ಆಪ್ಷನ್ 4ನೇ ಆಪ್ಷನ್ ಆಗಿ BSc ಅಗ್ರಿಕಲ್ಚರ್ ಟ್ರೈ ಮಾಡ್ತಾರೆ. ಅದು ಕೂಡ ಒಂದು ಪದವಿ ರೀತಿಯಾಗಿ ಎಲ್ಲ ಡಿಗ್ರಿ ಹೇಗೆ ತೆಗೆದುಕೊಳ್ತೀವಿ, BA ಬ್ಯಾಚುಲರ್ ಆಫ್ ಆರ್ಟ್ಸ್ ರೀತಿ ಡಿಗ್ರಿ ಹೇಗೆ ತೆಗೆದುಕೊಳ್ತೀವಿ, ಅಥವಾ ಬ್ಯಾಚುಲರ್ ಆಫ್ ಕಾಮರ್ಸ್ BCom ಹೇಗೆ ತೆಗೆದುಕೊಳ್ತೀವಿ, ಅಥವಾ BSc ಬ್ಯಾಚುಲರ್ ಆಫ್ ಸೈನ್ಸ್ ಹೇಗೆ ಒಂದು ಪದವಿಯನ್ನು ತೆಗೆದುಕೊಳ್ತೀವಿ, ಅದೇ ರೀತಿಯಾಗಿ ಈ ಕೋರ್ಸ್ ಕೂಡ ಆಯ್ಕೆಯನ್ನು ಮಾಡ್ಕೋಬೋದು. ಆದರೆ ಈ ಕೋರ್ಸ್ ಆಯ್ಕೆ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಡಿಕೆಗಳಿದ್ದಾವೆ. BSc ಅಗ್ರಿಕಲ್ಚರ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ PUC ಸೈನ್ಸಲ್ಲಿ ಎಷ್ಟು ಮಾರ್ಕ್ಸನ್ನು ಹೊಂದಿರಬೇಕು, ಇದಕ್ಕೆ ರಿಟರ್ನ್ ಟೆಸ್ಟ್ ಏನಾದರೂ ಇರುತ್ತಾ, ಭಾರತದಾದ್ಯಂತನೂ ಕೂಡ ನಮಗೆ ಕರ್ನಾಟಕದ ಕಾಲೇಜ್ಗಳು ಬೇಡ, ನಮಗೆ ಒಂದು ಒಳ್ಳೆ ಹೈಫೈ ಆಗಿ ನಾವು ಭಾರತದಲ್ಲಿರುವಂಥ ಬೇರೆ ಕಾಲೇಜ್ಗಳಲ್ಲಿ ಎಕ್ಸಾಮನ್ನು ಬರಿಬೋದಾ, ಮತ್ತು ಈ ಜಾಬ್ BSc ಅಗ್ರಿಕಲ್ಚರ್ ಏನಾದರೂ ಮಾಡಿದ್ರೆ ನಮಗೆ ಜಾಬ್ ಸಿಗುತ್ತಾ, ಹೇಗಿದೆ ಮಾರ್ಕೆಟಿಂಗ್, ಹೊರಗಡೆ ಪ್ರಪಂಚ ಹೇಗಿದೆ, ಇದರ ಹಿನ್ನೆಲೆಯಲ್ಲಿ ನಾವು ವಿದೇಶದಲ್ಲಿ ಏನಾದರೂ ನಾವು ಉನ್ನತ ವ್ಯಾಸಂಗ ಮಾಡ್ಬೋದಾ ಮತ್ತು ಜಾಬನ್ನು ತೆಗೆದುಕೊಳ್ಬೋದಾ, ಈ ರೀತಿಯಾದಂಥ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. PUC ಸೈನ್ಸ್ ಯಾರು ಮಾಡಿರ್ತಾರೆ ಅದರಲ್ಲೂ ಕೂಡ ಅತಿ ಹೆಚ್ಚು ನಿಮಗೆ ಬಯಾಲಜಿ, ಕೆಮಿಸ್ಟ್ರಿ, ಒಟ್ಟು ಈ 3 ವಿಷಯಗಳೇನಿದ್ದಾವೆ ಸೈನ್ಸ್ನ 3 ವಿಷಯಗಳು, ಆ 3 ವಿಷಯಗಳಲ್ಲಿ ಒಂದಷ್ಟು ಒಳ್ಳೆ ಮಾರ್ಕ್ಸ್ ಬಂದಿದ್ದರೆ 50% ಮಾರ್ಕ್ಸ್ ಬಂದಿದ್ರೂ ಕೂಡ ನೀವು BSc ಅಗ್ರಿಕಲ್ಚರ್ ಜಾಯ್ನ್ ಆಗ್ಬೋದು. ಇದಕ್ಕೆ ಸೆಟ್ CET ಅವರ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಿಮಗೆ ರ್ಯಾಂಕಿಂಗ್ ಹೇಗೆ ಬರ್ತಾ ಹೋಗುತ್ತೆ ಅದರ ಹಿನ್ನೆಲೆಯಲ್ಲಿ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಅದರಲ್ಲಿ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ. PUC ಸೈನ್ಸಲ್ಲಿ ನೀವು 40ಇಂದ 50% ಮಾರ್ಕ್ಸ್ ತೆಗೆದುಕೊಂಡಿದ್ರೆ ನೀವು ಅಪ್ಲೈಯನ್ನು ಮಾಡ್ಬೋದು. ಡಿಪೆಂಡ್ ಅಪಾನ್ CET ರ್ಯಾಂಕಿಂಗ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಯೂಶ್ವಲಿ ಏನು ಮಾಡ್ತಾರೆ, ಮೊದಲು ಮೆಡಿಕಲ್ಗೆ ಟ್ರೈ ಮಾಡೋರು, ಅತಿ ಹೆಚ್ಚು ರ್ಯಾಂಕ್ ತೆಗೆದುಕೊಂಡ್ರು ಏನು ಮಾಡ್ತಾರೆ, ಮೆಡಿಕಲ್ಗೆ ಹೋಗ್ತಾರೆ. ಸೊ ಅದರಿಂದಾಗಿ ನಿಮಗೆ ಕಾಂಪಿಟೇಷನ್ ಒಂದಷ್ಟು ಕಡಿಮೆ ಇರುತ್ತೆ. ಬಟ್ ಈಗ BSc ಅಗ್ರಿಕಲ್ಚರ್ಗೂ ಕೂಡ ಒಂದಷ್ಟು ಕಾಂಪಿಟೇಷನ್ ಶುರುವಾಗಿದೆ. ಯಾಕಂದರೆ ಡಿಮ್ಯಾಂಡ್ ಇದೆ. ಜಾಯ್ನ್ ಆದಂಥ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಯಾರು ಪಾಸ್ ಆಗಿರ್ತಾರೆ, ಸಕ್ಸಸ್ ಆಗಿರ್ತಾರೆ, ಅವರೆಲ್ಲರೂ ಕೂಡ ಈಗ ಜಾಬಲ್ಲಿದ್ದಾರೆ. ನಿಮಗೆ ಯಾವ್ಯಾವ ರೀತಿಯಾದಂಥ ಜಾಬ್ಗಳಿದ್ದಾವೆ ಅವುಗಳ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ರಾರಂಭದಲ್ಲಿ PUC ಸೈನ್ಸ್ ಯಾರ್ಯಾರು ಮಾಡಿರ್ತೀರಿ, ಆ PUC ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳು 50% ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು. OBC SC ST ಅವರಾಗಿದ್ದರೆ 40% ಆಗಿದ್ರೂ ಕೂಡ ನಡೆಯುತ್ತೆ. ಬಟ್ CET ಎಕ್ಸಾಮ್ ಏನು ನಡೆಸ್ತಾರಲ್ಲ ಪ್ರತಿ ವರ್ಷ, ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಪರೀಕ್ಷೆಯನ್ನು ಬರೆದಿರಬೇಕು. ಸೊ ಅದರಲ್ಲಿ ರ್ಯಾಂಕಿಂಗ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಥವಾ ಪ್ರೈವೇಟ್ ಸೀಟ್ ಆಗುತ್ತಾ ಅನ್ನೋದು ಡಿಪೆಂಡ್ ಆಗುತ್ತೆ. ಗೌರ್ಮೆಂಟ್ ಸೀಟ್ ಆದರೆ ತುಂಬಾ ಫೀಸ್ ಕಡಿಮೆ ಇದೆ ಮತ್ತು ಫೆಸಿಲಿಟೀಸ್ ಕೂಡ ನಿಮಗೆ ಜಾಸ್ತಿ ಇದ್ದಾವೆ. ಆದರೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ಹಾಗಾದರೆ BSc ಅಗ್ರಿಕಲ್ಚರ್ ಫೀಸ್ ಎಷ್ಟಾಗ್ಬೋದು ಅಂತಂದರೆ ನಿಮಗೆ ಬಹಳಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ. ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯನೇ ಇದೆ. ನಿಮಗೆ ಆ ರೀತಿಯಾಗಿ ಬೆಂಗಳೂರಲ್ಲೂ ಕೂಡ ವಿಶ್ವವಿದ್ಯಾಲಯಗಳಿದ್ದಾವೆ, GKVK ಇದೆ. ಸೊ ಈ ರೀತಿ ನಿಮಗೆ ಭಾಳಷ್ಟು ವಿಶ್ವವಿದ್ಯಾಲಯಗಳು ಕೂಡ ಇರೋದರಿಂದ ನೀವು ಈಸಿಯಾಗಿ ತೆಗೆದುಕೊಳ್ಬೋದು. ಮತ್ತು ಸಾಕಷ್ಟು ಕಾಲೇಜ್ಗಳು ಕೂಡ ಇದ್ದಾವೆ BSc ಅಗ್ರಿಕಲ್ಚರ್ ಬೇಸ್ಡ್ ಆಗಿ ಇರುವಂಥ ಕಾಲೇಜ್ಗಳು. ಸೊ ಈ ಕಾಲೇಜ್ಗಳಲ್ಲಿ ನೀವು 1ರಿಂದ 3 ಲಕ್ಷದವರೆಗೂ ಕೂಡ ಫೀಸನ್ನು ಕಟ್ಬೋದಾಗತ್ತೆ. ಇದು ಒಂದು ರೀತಿಯಾಗಿ ನಾನು ಮೊದಲೇ ಹೇಳಿದಂತೆ BA BSc BCom ರೀತಿ ಇದು ಕೂಡ ಒಂದು ಪದವಿ ಡಿಗ್ರಿ ಆಗಿದೆ. 3 ವರ್ಷದ ಕೋರ್ಸ್. ಸೊ 4 ವರ್ಷದ
ಕೋರ್ಸ್ ಆಗಿ ಕೂಡ ಇದು ಮಾರ್ಪಾಟಾಗ್ತದೆ. ಯಾಕಂದರೆ NPS ಏನು ಬಟ್ ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಬೇರೆ ರಾಜ್ಯದಲ್ಲಿ ನೀವು 4 ವರ್ಷದ ಕೋರ್ಸ್ ಆಗಿ ನೀವು ಜಾಯಿನ್ ಮಾಡಬೇಕಾಗತ್ತೆ. NPS ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ಏನಲ್ಲಿ 3 ವರ್ಷದ ಕೋರ್ಸ್ ಆಗುತ್ತೋ 4 ವರ್ಷದ ಕೋರ್ಸ್ ಆಗುತ್ತೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಈ ಒಂದಷ್ಟು ಗೊಂದಲಗಳಿದ್ದಾವೆ. ಆದರೆ BSc ಅಗ್ರಿಕಲ್ಚರ್ ಏನಾದರೂ ನೀವು ಕೋರ್ಸನ್ನು ಮಾಡಿದ್ರೆ ನೀವು ಒಳ್ಳೆ ಜಾಬನ್ನು ಗ್ಯಾರಂಟಿ ಪಡಿತೀರಿ ಅನ್ನುವಂಥ ವಿಶ್ವಾಸ ಖಂಡಿತವಾಗಿ ಕೂಡ ಇದೆ. ಯಾಕಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತಲೇ ಹೇಳ್ಬೋದು. ಸೊ ಇದರ ನಿಮಗೆ ಆರಂಭಿಕ ವೇತನಗಳು ನಿಮ್ಗೆ ನೋಡ್ತಾ ಹೋದರೆ 3 ಲಕ್ಷದಿಂದ 6 ಲಕ್ಷದವರೆಗೂ BSc ಅಗ್ರಿಕಲ್ಚರ್ ಮಾಡಿದವರು 3 ಲಕ್ಷದಿಂದ 6 ಲಕ್ಷದವರೆಗೂ ಇದು ಮಿನಿಮಮ್ ಹೇಳ್ತಾ ಇರೋದು. ಇದರ ವೇತನ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ. ಒಟ್ಟು 8 ಸೆಮಿಸ್ಟರ್ ಎಕ್ಸಾಮ್ ಇರೋದು BSc ಪಠ್ಯಕ್ರಮ ನಿಮ್ಗೆ ನೋಡ್ತಾ ಹೋದರೆ. ಇದರಲ್ಲಿ ಅಗ್ರೋನಮಿ, ಕ್ರಾಪ್ ಫಿಸಿಯಾಲಜಿ, ಜೆನೆಟಿಕ್ಸ್, ಪ್ಲಾಂಟ್ ಬಯೋಕೆಮಿಸ್ಟ್ರಿ, ಮಣ್ಣು ವಿಜ್ಞಾನ, ಕೀಟಶಾಸ್ತ್ರ, ತೋಟಗಾರಿಕೆ, ಕೃಷಿ ಅರ್ಥಶಾಸ್ತ್ರ ಇತ್ಯಾದಿ ಈ ಸಂಬಂಧಿಸಿದಂಥ ಸಬ್ಜೆಕ್ಟ್ಗಳು ಎಲ್ಲವೂ ಕೂಡ ಬರ್ತವೆ. ಇವುಗಳನ್ನು ನೀವು ಈ ವಿಷಯಗಳೆಲ್ಲವನ್ನು ಕೂಡ ನೀವು ಓದ್ತಾ ಹೋಗ್ಬೋದು. ಸೊ ಇದರಲ್ಲಿ 2-3 ರೀತಿಯಾಗಿದ್ದಾವೆ. ಅಂದರೆ ಕೆಲವರು ಕೆಸೆಟ್ ಎಕ್ಸಾಮನ್ನು ಆಧಾರದ ಮೇಲೆ ತೆಗೆದುಕೊಳ್ತಾರೆ. ಇನ್ನು ಕೆಲವರು ಪ್ರವೇಶ ಪತ್ರದ ಜೊತೆಗೆ ಅಂದರೆ ನಿಮ್ಮ PUC ಮಾಡಿದ ನಂತರ ಎಂಟ್ರೆನ್ಸ್ ಎಕ್ಸಾಮ್ ರೀತಿಯಾಗಿ ಅವರು ಕೂಡ ಇರ್ತಾರೆ ಕೆಲವು ಯೂನಿವರ್ಸಿಟಿಗಳು. ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಬರೆದು ಅಲ್ಲಿ ಪಾಸ್ ಆದರೆ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಳ್ಳುವಂಥ ಕೆಲಸವು ಕೂಡ ಆಗುತ್ತೆ. ತುಂಬ ವಿಶೇಷವಾದಂಥ ಕೋರ್ಸ್ ಇದು. ಭಾಳಷ್ಟು ಜನ ಏನಾಗುತ್ತೆ ಅದೇ ಹೇಳಿದ್ನಲ್ಲ, ನಾನು ಮೆಡಿಕಲ್ಗೆ ಹೋಗೋರ ಸಂಖ್ಯೆ ಜಾಸ್ತಿ. ಅದಾದಮೇಲೆ ಸೆಕೆಂಡ್ ಆಪ್ಷನ್ ರೀತಿಯಾಗಿ ಇಂಜಿನಿಯರಿಂಗ್ ಆಪ್ಷನ್ನ ತೆಗೆದುಕೊಳ್ತಾರೆ. ಇಲ್ಲ ಜಾಬ್ ಓರಿಯೆಂಟೆಡ್ ಬೇರೆ ಕೋರ್ಸ್ಗಳು ಏನಾದರೂ ಇದಾವ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾರೆ. ಇನ್ನೂ ಒಂದು ಕಂಪ್ಯಾರಿಸನ್ ಏನು ಮಾಡ್ತಾರೆ ಅಂದರೆ BSc ನರ್ಸಿಂಗ್ ಮಾಡ್ಬೋದಲ್ಲ, ನಮಗೆ ಇಮಿಡಿಯೇಟಾಗಿ ಜಾಬ್ ಸಿಗುತ್ತೆ. ಆದರೆ BSc ಅಗ್ರಿಕಲ್ಚರ್ ಮಾಡಿದ್ರೆ ಜಾಬ್ ಸಿಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾರೆ. ಇದು ಅವರ ಮನೆ ಪರಿಸ್ಥಿತಿ ಹೇಗಿರುತ್ತೆ, ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅದರ ಆಧಾರದ ಮೇಲೆ ಒಂದು ಪದವಿಯನ್ನು ಮಾಡಿಕೊಂಡ್ರೆ BSc ನರ್ಸಿಂಗ್ ಮಾಡಿಬಿಟ್ರೆ ಈಸಿಯಾಗಿ ಸಿಗುತ್ತಲ್ಲ ಅಂಥೇಳಿ ಅದಕ್ಕೂ ಕೂಡ ನಿಮಗೆ ಕಂಪ್ಯಾರಿಸನ್ ರೀತಿ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸನೂ ಕೂಡ ಮಾಡ್ತೀನಿ. ಸೊ ಅದರಿಂದ ಏನಾಗುತ್ತೆ, BSc ನರ್ಸಿಂಗ್ ಕಂಪೇರ್ ಮಾಡಿದ್ರೆ ಇದರ ಜಾಬಿನ ಸ್ಯಾಲ್ರಿ ಎಷ್ಟು, BSc ಅಗ್ರಿಕಲ್ಚರ್ ಜಾಬ್ ಸ್ಯಾಲ್ರಿ ಎಷ್ಟು ಅಂತೇಳಿ ಅದರ ಕಂಪ್ಯಾರಿಸನ್ ಕೂಡ ಕೊಡ್ತೀನಿ. ಅಂದರೆ ನಿಮಗೆ ಒಂದು ಇಂಟೆನ್ಷನ್ ಇರಬೇಕು, ಕೃಷಿ ಬಗ್ಗೆ ಭಾಳ ಆಸಕ್ತಿ ಇರಬೇಕು. ಸೊ ಕೃಷಿ ಬಗ್ಗೆ ಆಸಕ್ತಿ ಇತ್ತು ಅಂದರೆ BSc ಅಗ್ರಿಕಲ್ಚರ್ ಮಾಡಿದ್ರೆ ನಿಮಗೆ ಒಳ್ಳೆ ಜಾಬ್ ಸಿಗುತ್ತೆ, ನೀವು ಒಳ್ಳೆ ಸ್ಕೋರನ್ನು ಮಾಡ್ತೀರಿ, ಯಾಕಂದರೆ ಇಂಟ್ರೆಸ್ಟ್ ಇರೋದ್ರಿಂದ. ಸೊ ಇಲ್ಲಿ ನಿಮಗೆ ಹೇಳಬೇಕಾಗಿರೋದು ಏನಂದರೆ BSc ಅಗ್ರಿಕಲ್ಚರ್ ಮತ್ತು BSc ನರ್ಸಿಂಗ್ ಎರಡನ್ನು ಕಂಪೇರ್ ಮಾಡೋ ರೀತಿಯಾಗಿ ಹೇಳ್ತಾ ಇರೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮಗೆ ಮೊದಲೇ ಹೇಳಿದ್ದೀನಿ, ಮತ್ತೊಂದು ಸರಿನೂ ಕೂಡ ಹೇಳ್ತಾ ಇದ್ದೀನಿ. ಎಲ್ಲ ಪದವಿ ರೀತಿಯಾಗಿ ಇದು ಕೂಡ ಒಂದು ಪದವಿಯಾಗಿ ಇರೋದು. ನಿಮಗೆ ಮಿನಿಮಮ್ 50% ಮಾರ್ಕ್ಸ್ ಇರಬೇಕು BSc ಅಗ್ರಿಕಲ್ಚರ್. ಏನೇನು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರಲ್ಲಿ 50% ಮಾರ್ಕ್ಸ್ ಇರಬೇಕು. 40% ಮಾರ್ಕ್ಸ್ ಇದ್ರೂ ಅವರು SC ST OBC ಆಗಿದ್ದರೆ ನಡೆಯುತ್ತೆ. ಮತ್ತು CET ಎಕ್ಸಾಮ್ ಮಾಡಲೇಬೇಕು, ಅದರಲ್ಲಿ ರ್ಯಾಂಕ್ ಆಧಾರದ ಮೇಲೆ ತೆಗೆದುಕೊಳ್ತಾರೆ. ಅದೇ BSc ನರ್ಸಿಂಗ್ ಆದರೆ 45% ಇದ್ದರೆ ಸಾಕು. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಈ 3 ವಿಷಯಗಳಲ್ಲಿ 45% ಮಾರ್ಕ್ಸ್ ತೆಗೆದುಕೊಂಡಿದ್ರೆ ಸಾಕು. ಆವ್ರೇಜ್ ಕೋರ್ಸ್ ಫೀಸ್ ಎಷ್ಟಿದೆ ಅಂತಂದರೆ ನಿಮಗೆ ಇದು 1.5 ಲಕ್ಷದಿಂದ 6 ಲಕ್ಷದವರೆಗೂ ಕೂಡ ಇದೆ. ಇಟ್ ಡಿಪೆಂಡ್ಸ್ ಅಪಾನ್ ಕಾಲೇಜ್ ಮತ್ತು ಯೂನಿವರ್ಸಿಟಿ ಆಧಾರದ ಮೇಲೆ ಹೋಗ್ತಾ ಹೋಗುತ್ತೆ. BSc ನರ್ಸಿಂಗ್ನ ಫೀಸ್ ಎಷ್ಟಿದೆ ಅಂತಂದರೆ ಇದು ಕೂಡ ನಿಮಗೆ ಒಂದು 50,000ದಿಂದ ಮಿನಿಮಮ್ 50,000ದಿಂದ 2.5-3 ಲಕ್ಷ 4 ಲಕ್ಷದವರೆಗೂ ಕೂಡ ಹೋಗುತ್ತೆ. ಇದು ಡಿಪೆಂಡ್ ಅಪಾನ್ ಕಾಲೇಜ್ ಮೇಲೆ ಹೋಗ್ತಾ ಹೋಗುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ಗಳಿರುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಎಂಟ್ರೆನ್ಸ್ ಎಕ್ಸಾಮ್ಗಳಿದ್ದಾವೆ. ಮೊದಲನೇದಾಗಿ ನಾನು BSc ಅಗ್ರಿಕಲ್ಚರ್ ಎಕ್ಸಾಮ್ ಬಗ್ಗೆ ಹೇಳ್ತೀನಿ. ಬರೀ CET ಎಕ್ಸಾಮ್ ಮಾತ್ರ ಅಲ್ಲ, ನೀವು ಕರ್ನಾಟಕದ ಒಳಗಡೆ ಇರುವ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು, ನಿಮಗೆ ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂದರೆ CET ಎಂಟ್ರೆನ್ಸ್ ಎಕ್ಸಾಮನ್ನು ಬರಿತೀರಿ. ಬಟ್ ಬೇರೆ ಬೇರೆ ರೀತಿಯಾದಂಥ ಎಂಟ್ರೆನ್ಸ್ ಎಕ್ಸಾಮ್ಗಳು ಕೂಡ ಇದ್ದಾವೆ. ಆ ಎಕ್ಸಾಮ್ಗಳಲ್ಲೂ ಕೂಡ ನೀವು ಅಟೆಂಡ್ ಮಾಡ್ಬೋದು. CUET ಅಂಥೇಳಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ICAR ಅಂಥೇಳಿ ಇದು ಭಾರತದಾದ್ಯಂತ ನಡೆಯುವಂಥ ಎಂಟ್ರೆನ್ಸ್ ಎಕ್ಸಾಮ್. ಈ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದ್ರೆ ನಿಮಗೆ ದೊಡ್ಡ ದೊಡ್ಡ ಅಗ್ರಿಕಲ್ಚರ್ ಸಂಬಂಧಿಸಿದಂಥ ವಿಶೇಷವಾದಂಥ ವಿಶ್ವವಿದ್ಯಾಲಯಗಳಲ್ಲಿ ನೀವು ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇಮಿಡಿಯೇಟಾಗಿ ಅಲ್ಲೇ ಜಾಬನ್ನು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನು AIEEA ಅಂಥೇಳಿ ಇದು ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಇದರ ಜೊತೆಗೆ CGPAT ಅಂಥೇಳಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಈ ಎಂಟ್ರೆನ್ಸ್ ಎಕ್ಸಾಮಲ್ಲೂ ಕೂಡ ನೀವು ಬರಿಬೋದು. MST ಅಂಥೇಳಿ ಮತ್ತಿನ್ನೊಂದು ಸಪ್ರೇಟ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ.
CET ಎಕ್ಸಾಮ್ ನಮ್ಮ ಕರ್ನಾಟಕದಲ್ಲಿ ನಡೆಸೋದು KCET. ಸೊ ಅದರಲ್ಲೂ ಕೂಡ ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಬರಿಬೋದು. ಇದರ ಜೊತೆಗೆ ಅಗ್ರಿಕಲ್ಚರ್ ಸಂಬಂಧಿಸಿದಂತೆ ಮತ್ತೊಂದು ಅಂದರೆ AGRI CET ಅಗ್ರಿ CET ಅನ್ನುವಂಥ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಸೊ ಇಷ್ಟು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೆದು ನೀವು ಕರ್ನಾಟಕದ ಒಳಗಡೆ ಕಾಲೇಜ್ ಬೇಕು ಅನ್ನೋದಾದರೆ, ಅಥವಾ ಸ್ಪೆಷಲೈಸೇಷನ್ ರೀತಿಯಾಗಿ ನಮ್ಗೆ ಒಳ್ಳೊಳ್ಳೆ ಕಾಲೇಜ್ಗಳು ಬೇಕು, ಅದರಲ್ಲೂ ಕೂಡ ಗೌರ್ಮೆಂಟ್ ಸೀಟ್ ಸಿಗೋ ರೀತಿಯಾಗಿ ಸೀಟ್ ಸಿಗುತ್ತೆ ಅನ್ನೋದಾದರೆ ಈಸಿಯಾಗಿ ಮೂವ್ ಆಗ್ಬೋದು ಅನ್ನೋ ರೀತಿ ಇರುವಂಥ ಎಂಟ್ರೆನ್ಸ್ ಎಕ್ಸಾಮ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇ BSc ನರ್ಸಿಂಗ್ ಆದರೆ ನೀಟ್ ಎಕ್ಸಾಮನ್ನು ಬರಿಬೇಕಾಗತ್ತೆ, ಅಥವಾ CUET ಎಕ್ಸಾಮನ್ನು ಬರಿಬೇಕಾಗತ್ತೆ. ಇಲ್ಲಿ ನಾನು ಹೇಳಬೇಕಾಗಿರೋದು, ನೀಟ್ ಎಕ್ಸಾಮ್ ಇರೋದು ಬರೀ ಮೆಡಿಕಲಲ್ಲಿ ಡೆಂಟಲ್ ಮತ್ತು MBBS ಮಾತ್ರ ಇರೋದು. ನಿಮಗೆ ಈ BSc ನರ್ಸಿಂಗ್ಗೆ ನಿಮಗೆ ನೆಸಿಟಿ ಇಲ್ಲ. CUET ಅನ್ನುವಂಥ ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಅದು ಬರಿಬೋದು. IPU CET ಎಕ್ಸಾಮ್ ಇದೆ, ಇದರಲ್ಲೂ ಕೂಡ ನೀವು ಬರಿಬೋದಾಗತ್ತೆ. ನೀಟ್ ನಿಮಗೆ ಡೆಂಟಲ್ ಮತ್ತು MBBS ಮಾತ್ರ ಇರುವಂಥದ್ದು. ಇನ್ನು ಆವ್ರೇಜ್ ಸ್ಯಾಲ್ರಿ, ಇದನ್ನೇ ನಾನು ಹೇಳಲಿಕ್ಕೆ ಹೊರಟಿರೋದು. ಭಾಳ ಪ್ರಮುಖವಾಗಿ ನಿಮಗೆ ಸ್ಯಾಲ್ರಿ ಹೇಗಿರುತ್ತೆ BSc ಅಗ್ರಿಕಲ್ಚರ್ ಅಂತಂದರೆ, ನಿಮಗೆ 3 ಲಕ್ಷದಿಂದ 6 ಲಕ್ಷ ಸ್ಯಾಲ್ರಿ ಇರುತ್ತೆ ಪರ್ ಆ್ಯನಮ್. ನಾನು ಹೇಳ್ತಾ ಇರೋದು ಇದು ನಾನು ಹೇಳ್ತಾ ಇರೋದು ಫಸ್ಟ್ ನೀವು BSc ಅಗ್ರಿಕಲ್ಚರ್ ಮಾಡಿದ ನಂತರ ಇಮಿಡಿಯೇಟಾಗಿ ಜಾಬ್ ತೆಗೆದುಕೊಳ್ಬೇಕು ಅಂದರೆ ಅಸಿಸ್ಟೆಂಟ್ ಅಗ್ರಿಕಲ್ಚರಿಸ್ಟ್ ಆಗಿನೋ, ಅಥವಾ ಕಂಪನಿಗಳಲ್ಲಿ ಈಗ ಸ್ಟಾರ್ಟಪ್ ಕಂಪನಿಗಳು ಭಾಳಷ್ಟು ಕಂಪನಿಗಳು ಬರ್ತಾ ಇದ್ದಾವೆ, ಆ ಕಂಪನಿಗಳಲ್ಲೂ ಕೂಡ ನೀವು ಜಾಬನ್ನು ತೆಗೆದುಕೊಳ್ಬೋದು. ನಿಮಗೆ ಪೆಸ್ಟಿಸೈಡ್ಸ್ ರೀತಿ ಕಂಪನಿಗಳಿದ್ದಾವೆ. ನೀವು ಯಾವ ಸಬ್ಜೆಕ್ಟ್ಗಳಲ್ಲಿ ಹೆಚ್ಚು ಪರಿಣಿತಿ ಹೊಂದಿರ್ತೀರಿ BSc ಅಗ್ರಿಕಲ್ಚರಲ್ಲಿ, ಅದರ ಹಿನ್ನೆಲೆಯಲ್ಲಿ ನೀವು ಬೇರೆ ಬೇರೆ ಕಂಪನಿಗಳು ಕೂಡ ಹೈರ್ ಮಾಡ್ಕೊಳ್ತೇವೆ ನಿಮ್ಮನ್ನು, ಅಥವಾ ನೀವೇ ಓನ್ ಆಗಿ ಅಗ್ರಿಕಲ್ಚರ್ ಬೇಸ್ಡ್ ಆಗಿ ನೀವು ನೀವು ಫಾರ್ಮರ್ ಆಗ್ಬೋದು, ಅಥವಾ ಒಂದು ಕಂಪನಿಯನ್ನು ನೀವು ಓಪನ್ ಮಾಡ್ಬೋದು, ಅಥವಾ ನಿಮ್ಗೆ ಕೌನ್ಸಿಲಿಂಗ್ ಕೊಡುವಂಥ ಒಬ್ಬ ಕೌನ್ಸಿಲರ್ ಆಗಿ ಕೂಡ ಅಗ್ರಿಕಲ್ಚರ್ ಕೌನ್ಸಿಲರ್ ಆಗಿ ಕೂಡ ಮಾಡ್ಬೋದು. ಅಥವಾ ನೀವು ಹೈಯರ್ ಸ್ಟಡೀಸ್ ಏನಾದರೂ ಮಾಡಬೇಕು ಅಂದರೆ BSc ಅಗ್ರಿಕಲ್ಚರ್ ಆದ ನಂತರ ನೀವು MSc ಅಗ್ರಿಕಲ್ಚರ್ ಮಾಡ್ತೀರಿ, ಇದರಲ್ಲಿ PhD ಕೂಡ ಮಾಡ್ಬೋದು. ಸೊ ನೀವು ಅವಾಗ ಅಸಿಸ್ಟೆಂಟ್ ಲೆಕ್ಚರ್ ಆಗ್ತೀರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೀರಿ. ನಿಮಗೆ ಭಾಳಷ್ಟು ರೀತಿಯಾದಂಥ ಅವಕಾಶಗಳಿದ್ದಾವೆ ಹೈಯರ್ ಸ್ಟಡೀಸ್ ಹೋಗ್ತಾ ಹೋದಂಗೆ. ನೀವು BSc ಅಗ್ರಿಕಲ್ಚರ್ ಮಾಡಿದ್ರೂ ಕೂಡ ನಿಮಗೆ ಜಾಬ್ಗಳು ಸಿಗ್ತವೆ. ಕಂಪೇರ್ ಮಾಡಿದ್ರೆ BA BSc BCom ಕಂಪೇರ್ ಮಾಡಿದ್ರೆ BSc ಅಗ್ರಿಕಲ್ಚರ್ಗೆ ಅತಿ ಹೆಚ್ಚಿನ ಅವಕಾಶಗಳಿದ್ದಾವೆ. ಅದೇ ನಿಮಗೆ BSc ನರ್ಸಿಂಗ್ನೇ ಮಾಡಿದರೆ ನಿಮಗೆ ಎಷ್ಟು ಸಿಗುತ್ತೆ ಅಂತ ನೋಡ್ತಾ ಹೋದರೆ ನಿಮಗೆ ಪರ್ ಆ್ಯನಮ್ ನಿಮಗೆ 2 ರಿಂದ 4 ಲಕ್ಷದವರೆಗೂ ಕೂಡ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನೀವು ಹೈಯರ್ ಸ್ಟಡೀಸ್ ಮಾಡಿಕೊಟ್ರೆ ಅಲ್ಲೂ ಕೂಡ ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿನೇ ತೆಗೆದುಕೊಳ್ಬೋದು. ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು, ಎರಡೂ ಕೋರ್ಸ್ ಕೂಡ ತುಂಬ ನಿಮಗೆ ಇಂಪಾರ್ಟೆಂಟು. ಒಂದು BSc ನರ್ಸಿಂಗ್, ಯಾಕಂದರೆ ಇವೆರಡು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಾಗಿದ್ದಾವೆ. ಒಂದು BSc ನರ್ಸಿಂಗ್ ಮಾಡ್ಬೋದು, ಅಥವಾ BSc ನರ್ಸಿಂಗ್ ಬೇಡ ನನಗೆ ಮೆಡಿಕಲ್ ಫೀಲ್ಡಲ್ಲಿ, ಯಾಕಂದರೆ ರೋಗಿಗಳನ್ನೆಲ್ಲರನ್ನೂ ಕೂಡ ನೋಡ್ಕೊಳ್ಬೇಕಾಗತ್ತೆ, ನಿಮ್ಮ ಪ್ರತಿದಿನ ಯಾವಾಗಲೂ ಕೂಡ ಕೀಪ್ ಸ್ಮೈಲಿಂಗ್ ಇರಲಿರ್ಬೇಕಾಗತ್ತೆ, ಅವ್ರನ್ನೆಲ್ಲರನ್ನೂ ಕೂಡ ನೋಡ್ಕೊಳ್ಳೋದು ಕೆಲವರಿಗೆ ಇಷ್ಟ ಆಗೋದಿಲ್ಲ ಆ ರೀತಿಯಾದಂಥ ಪ್ರೊಫೆಷನ್. ಇನ್ನು ಕೆಲವರು ಇದು ನೋಬೆಲ್ ಪ್ರೊಫೆಷನ್ ಅಂತೇಳಿ ಭಾಳ ಇಷ್ಟಪಟ್ಟು ಕೆಲಸ ಮಾಡ್ತಾರೆ. ಸೊ ಅಂಥವ್ರಿಗೆ BSc ನರ್ಸಿಂಗ್ ನಿಜವಾಗಿ ಕೂಡ ಯೂಸ್ ಆಗುತ್ತೆ. ಆದರೆ BSc ಅಗ್ರಿಕಲ್ಚರ್ ಏನಿದೆ, ಈ ಕೋರ್ಸನ್ನು ಮಾಡೋರು ಏನಿದ್ದಾರೆ, ಇವರು ಯಾರು ಕೃಷಿ ಸಂಬಂಧಿಸಿದಂತೆ ಇಂಟ್ರೆಸ್ಟ್ ಏನಾದರೂ ಇದ್ದರೆ, ಸೊ ಯಾವಾಗಲೂ ಕೂಡ ಯಾವುದೇ ಕೋರ್ಸನ್ನು ತೆಗೆದುಕೊಳ್ಳುವ ಮುನ್ನ ನನ್ನ ಒಂದೇ ಒಂದು ಮನವಿ ಅಂತಂದರೆ, ನಿಮ್ಮ ಮಕ್ಕಳು ಅಥವಾ ನೀವು ಸ್ಟೂಡೆಂಟ್ಸ್ ಏನಿದ್ದೀರಿ, ನಿಮ್ಮ ಇಂಟೆನ್ಷನ್ ಏನು, ಅಥವಾ ನಿಮಗೆ ಯಾವುದರ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದೆ ಅದನ್ನು ತಿಳ್ಕೊಂಡು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು BSc ಅಗ್ರಿಕಲ್ಚರೇ ಮಾಡಿ, BSc ನರ್ಸಿಂಗೇ ಮಾಡಿ, ಅಥವಾ MBBS ಮಾಡಿ, ಇಲ್ಲ ನಾನು BA ಮಾಡ್ತೀನಿ ಅನ್ನೋದಾದರೆ, ಸೊ ಅವರ ಯೋಚನೆ ಏನಿರುತ್ತೆ, BA ಮಾಡಿ ಮುಂದೆ KS IAS ಇವುಗಳಿಗೆ ಹೆಚ್ಚು KPSC ಎಕ್ಸಾಮ್ಗಳಿಗೆ ನಾನು ರೆಡಿ ಆಗಬೇಕು ಅಂತಿರ್ತೀನಿ, ಈ ರೀತಿಯೆಲ್ಲ ಯೋಚನೆಗಳಿರುತ್ತೆ. ಸೊ ಸ್ಟೂಡೆಂಟ್ಸ್ ಜೊತೆಗೆ, ಅಂದರೆ ನಿಮ್ಮ ಮಕ್ಕಳ ಜೊತೆಗೆ, ಒಂದು ಟೀಚರ್ಸ್ ಆದರೆ ಸ್ಟೂಡೆಂಟ್ಸ್ ಜೊತೆಗೆ, ಅಥವಾ ಪೇರೆಂಟ್ಸ್ ನಿಮ್ಮ ಮಕ್ಕಳ ಜೊತೆಗೆ ಮಾತಾಡಿಕೊಂಡು ಒಂದು ಕನ್ವರ್ಸೇಷನ್ ಆಗಬೇಕು. ಸೊ ಯಾರಿಗೆ ಇಷ್ಟ ಇರುತ್ತೆ ಆ ಕೋರ್ಸ್ನ ಹಿನ್ನೆಲೆ ಮತ್ತು ಮನೆ ಪರಿಸ್ಥಿತಿನೂ ಕೂಡ ನೋಡಿಕೊಂಡು ಇಬ್ಬರೂ ಸೇರಿಕೊಂಡು ಒಂದು ಡಿಸೈಡನ್ನು ಮಾಡಬೇಕಾಗತ್ತೆ. ಆಫ್ಟರ್ PUC ನಾನು ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ, ಆ ಕೋರ್ಸ್ನ ಹಿನ್ನೆಲೆಯಲ್ಲಿ ನಿಮಗೆ ಏನೆಲ್ಲ ಅನುಕೂಲಗಳಾಗ್ತವೆ ನಿಮಗೆ ಒಂದೊಂದೇ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತಿದ್ದೀನಿ. ಈಗಾಗಲೇ ನಾನು PUC ಆರ್ಟ್ಸ್ ಮಾಡಿದ ನಂತರ ಯಾವ ಕೋರ್ಸ್ಗಳಿದ್ದಾವೆ, ನಿಮಗೆ ಅವಕಾಶಗಳಿದ್ದಾವೆ, ಯಾವ ಜಾಬ್ಗಳು ಸಿಗ್ತವೆ ಅಂತೇಳಿ, PUC ಕಾಮರ್ಸ್ ನಂತರ ಯಾವ ರೀತಿಯಾದಂಥ ಕೋರ್ಸ್ಗಳಿದ್ದಾವೆ ಮತ್ತು ಏನೆಲ್ಲ ನಿಮಗೆ ಜಾಬ್ಗಳು ಸಿಗ್ತವೆ ಅದರ ಬೇಸ್ ಮೇಲೆ ಅಂತೇಳಿ, PUC ಸೈನ್ಸ್ ಮೇಲೂ ಕೂಡ ಕೆಲವೊಂದಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಏನೇನು ಕೋರ್ಸ್ಗಳಿದ್ದಾವೆ, ಟಾಪ್
ಕೋರ್ಸಸ್ಗಳು ಯಾವಿದಾವೆ ಅಂತೇಳಿ. ಇನ್ನು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳ ಬಗ್ಗೆನೇ ಪ್ರತ್ಯೇಕವಾಗಿ ವಿಡಿಯೋನು ಕೂಡ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ BSc ನರ್ಸಿಂಗ್, ಅದರಲ್ಲೂ ಕೂಡ ಭಾಳ ಪ್ರಮುಖವಾಗಿ BSc ಅಗ್ರಿಕಲ್ಚರ್ ಕೋರ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟಲ್ಲಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ತುಂಬ ಇಷ್ಟ ಆಗಿದ್ದರೆ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.